ಕಡೆ ಮಳೆ ಆಗ್ತಾ ಇದ್ರು ಈ ಗ್ರಾಮಕ್ಕೆ ಮಾತ್ರ ಬರ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಅಲೆದಾಟ. ರಾಜ್ಯಾದ್ಯಂತ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ನದಿ, ಹಳ್ಳ ಕೊಳ್ಳ, ಜಲಾಶಯಗಳು ಭರ್ತಿಯಾಗಿವೆ. ಆದ್ರೂ ಕೂಡ ಈ ಒಂದು ಗ್ರಾಮಕ್ಕೆ ಬರ ಬಂದಿದ್ದು ಕುಡಿಯುವ ನೀರಿಗಾಗಿ ದಿನ ಬಿಂದಿಗೆಗಳನ್ನ ಹೊತ್ತಿ ಊರೆಲ್ಲ ಸುತ್ತಾಡಿ ನೀರು ತರುವ ಸ್ಥಿತಿ ನಿರ್ಮಾಣ ಆಗಿದ್ದು ಕುಡಿಯುವ ನೀರು ಪೂರೈಸಲು ವಿಫಲವಾಗಿರೋ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡ್ಡದ ನಾಯಕನಹಳ್ಳಿ ಗ್ರಾಮದಲ್ಲಿ ಕಳೆದ 6 ತಿಂಗಳಿನಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಾಯಕನಹಳ್ಳಿ ಗ್ರಾಮದ ಬೋರ್ವೆಲ್ಗಳಲ್ಲಿ ಸಾಕಷ್ಟು ನೀರು ಇದ್ರೂ ಅದನ್ನ ಸಮರ್ಪಕವಾಗಿ ಪೂರೈಕೆ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದರಿಂದಾಗಿ ಇಲ್ಲಿನ ಜನರು ಬಿಂದಿಗೆಗಳನ್ನ ಹಿಡಿದುಕೊಂಡು ಊರೆಲ್ಲ ಸುತ್ತಾಡಿಕೊಂಡು ನೀರು ತರಬೇಕಾದ ಸ್ಥಿತಿ ಇದೆ. ಇನ್ನು ಕುಡಿಯುವ ನೀರು ಪೂರೈಸುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ವಿಫಲರಾಗಿದ್ದಾರೆ. ಅಧಿಕಾರಿಗಳು ನಾ ಮುಂದು ತಾ ಮುಂದು ಅಂತ ಮನೆ ಬಾಗಿಲಿಗೆ ಬಂದು ಕಂದಾಯ ಕಟ್ಟಿಸ್ಕೊಳ್ತಾರೆ. ಆದ್ರೆ ಕುಡಿಯುವ ನೀರು ಕೇಳಿದ್ರೆ ಮಾತ್ರ ನಮಗೇನು ಕೇಳಿಸೋದೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಗೆ ನೀರ್ ಬಿಟ್ಟು ಜನವರಿ ತಿಂಗಳದಾಗ ನೀರ್ ಬಿಟ್ಟಿರೋದಣ್ಣ, ಅವತ್ತಿಂದ ಬಿಟ್ಟೇ ಇಲ್ಲ. ನಾವೇನ್ ಮಾಡೋದ್ ನೀರ್ಗಾಗಿ? ಯಾರ್ಯಾರಿಗೋ ಕೇಳಿದ್ರು ಯಾರು ಕಿವಿ ಮೇಲೆ ಹಾಕಿ ಊರ್ ಮೆಂಬರ್ ಇಲ್ಲ. ಈ ಪಂಚಾಯತಿ ಇಂದ ಕಡೆ ಹೇಳಿದ್ರೆ ಅವ್ರೂ ಇಲ್ಲ. ಊರ್ ವಾಟರ್ ಮ್ಯಾನ್ ಕೇಳಿದ್ರೆ ಪಂಚಾಯತಿನಲ್ಲಿ ದುಡ್ಡಿಲ್ಲ ಅಂತ ಕೇಳ್ತಾರೆ. ನಾವ್ ಯಾರನ್ನ ಕೇಳೋದು ಹೇಳ್ರಿ? ರಾತ್ರಿ 10-11 ಗಂಟೆ ಆಗುತ್ತೆ ಮಲ್ಗೋಷ್ಟೊತ್ತಿಗೆ ಆ ನೀರೆಲ್ಲ ಹಿಡಿದು ನೀರ್ ವ್ಯವಸ್ಥೆ ಬಾಧೆ ಆಗಿದೆ. ನೀರ್ ಎಲ್ಲಿ ಎಷ್ಟು ಬಾಧೆ ಬಿದ್ರು ಯಾರು ನೀರ್ ಬಿಡಲ್ಲ. ಅಲ್ಲಿ ಎಲ್ಲಿ ಟ್ಯಾಂಕರಾಗ ಹಾಕ್ಸ್ಕೊಂತೀವಿ, ಟ್ಯಾಂಕರಾಗ ಹಾಕ್ಸ್ಕೊಂಡು ಕಾಸಿರಲ್ಲ. ಒಂದ್ ಟೈಮ್ ಇಲ್ದಿರ ಆಗಿರ್ತದೆ, ಏನ್ ಮಾಡಕ್ಕಾಗಲ್ಲ. ನಾವು ಅವಾಗ ಎತ್ಕೊಂಬರಕ್ಕಾಗಲ್ಲ. ನಾವು ನೋಡಿ ಹಿಂಗೆ ಸೊಂಟ ಬಗ್ಗೋಗಿರ್ತದೆ, ನಾವು ಓಡಾಡಕ್ಕಾಗಲ್ಲ. ನೀರ್ಗೆ ಇಷ್ಟು ಬಾಧೆ ಬಿದ್ಕೊಂಡು ನಾವು ಮಾಡಿಕೊಂಡು ವಾಟರ್ ಮ್ಯಾನ್ ಕೇಳಿದ್ರೆ ವಾಟರ್ ಮ್ಯಾನ್ ದುಡ್ಡಿಲ್ಲ ಅಂತಾನೆ, ನನ್ಗೆ ಯಾರು ಸಂಬಳ ಕೊಡಲ್ಲ ಹೆಚ್ಚು ಅಂತಾನೆ. ಪಂಚಾಯತಿ ಹೋಗಿ ಕೇಳಿದ್ರೆ ಅವ್ರು ನಾವು ನೋಡಿಲ್ಲ ಮಾಡಿಲ್ಲ, ನಮ್ಗೆ ಯಾರು ಹೇಳಿಲ್ಲ, ಎಲ್ಲ ನೀರು ವ್ಯವಸ್ಥೆ ಅದೇ ಅಂತ ಅವ್ರು ಮಾತಾಡ್ತಾರೆ. ನಾವ್ ಯಾರು ಕೇಳ್ಬೇಕಪ್ಪ? ಅದು ಟ್ಯಾಂಕರಾಗ ಹಾಕ್ಸ್ಕೊಳಕ್ ಹೋದ್ರು ಅಲ್ಲಿ ಬಾಧೆನೆ ನಮ್ ನೀರ್ಕ. ಎಷ್ಟು ಬಾಧೆ, ಹಸುಗಳು ಎಷ್ಟವೆ, ಮನೆ ಮಕ್ಳು ಮರಿ ನಾವೆಲ್ಲ 10 ಜನ ಇದ್ದೀವಿ. 10 ಜನಕ್ಕೆ ನೀರು ವ್ಯವಸ್ಥೆ ಬೇಕು, ಬಟ್ಟೆ ಒಗ್ಯಕ್ ಬೇಕು, ಸಾಮಾನು ತೊಳಿಯಕ್ ಬೇಕು, ಕುಡಿಯಕ್ ಬೇಕು, ಎಲ್ಲಕ್ಕೂ ಬೇಕು. ಎಷ್ಟು ಬಾಧೆ ನಮ್ಕ. ಈ ಬಾಧೆಗಳೆಲ್ಲ ನಾವು ನೋಡ್ಕೊಂಡು ಎಷ್ಟು ಬಾಧೆ ಬೀಳಕತ್ತದ ನೀರ್ಕ. ಏನ್ ಕೇಳಿದ್ರಿ ಇಲ್ಲಿ ತೋಡು ಅಂದ್ರೆ ಇಲ್ಲಿ ತೋಡ್ರಿ, ಅಲ್ಲಿ ತೋಡು ಅಂದ್ರೆ ಅಲ್ಲಿ ತೋಡಿದ್ರಿ, ಎಲ್ಲಿ ತೋಡಿದ್ರು ಬಂದು ಎಂದ ಒಂದಿನ ನೋಡೋನ ಇಲ್ಲ. ಏನ್ ಮಾಡ್ಬೇಕಾಗ್ತದ ನಾವ್ ನೀರ್ಕ? ಹಂಗಲ್ಲ ಆಗಿ ಏನು ಕೇಳಿ ಕಲ್ದ್ರ ಆಗ್ಬಿಟ್ಟು ಇವಾಗ ಬೀಳೋ ಬಾಧೆ ನಾವು ಬೀಳ್ತಾ ಏನೋ ಹಿಂಸೆ ಬೀಳ್ಕೊಂಡು ನೀರು ಬಳಸ್ಕೊಂಡು ತುಪ್ಪ ಬಳಸ್ತಾ ಇದ್ದೀವಿ. ಶಿವರಾತ್ರಿಯಾಗ ನಿಂಕ ನಮ್ ಮಂತ್ಯಾಕ ಒಂದು ಬುಟ್ಟು ನೀರ್ ಬಂದಿರ್ಲ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಾವ್ನಿಂದ ಏನೋ ಹೊತ್ತಿನ ಸಂಧ್ಯಾಗ ಒಂದೊಂದ್ ಬಿಂದ್ ಇಡ್ಕೊಂಬಂದ್ ಒತ್ತಾಗ್ತಾ ಇದ್ದೀರಿ. ಜೀವಗಳು ಮನ್ಯಾಗ ಮಕ್ಳಕ ನೀರ್ನ ಅವಶ್ಯಕತೆ ಅಷ್ಟೇ ಅವಶ್ಯಕತೆ ಆಗಿದೆ. ಆ ವಾಟರ್ ಮ್ಯಾನ್ ಅದ್ ಎತ್ ಬಿಡ್ತಾನೆ ಎತ್ತೋತಾನ. 15 ದಿನಕ್ಕೊಂದ್ಸತಿ ಒಂದು 4 ಬಿಂದಿಗೆ ನೀರು ಸಿಂಪಕ್ ಬರಲ್ಲ. ಆಯ್ತಾ? ಯಾರನ್ನ ಕೇಳಕ್ ಹೋದ್ರು ನಾವ್ ಯಾರ್ತಾಗೂ ಏನು ಮಾತಾಡಕ್ ಆಗಲ್ಲ, ಯಾರ್ತಾಗ ಏನ್ ಮಾಡಕ್ ಆಗದ. ಅದೇ ಮಂಡಲ್ ತಕ ಹೋಗ್ಬಿಟ್ಟು ಮಾತಾಡೋಣ ಅಂತ ಹೇಳ್ಬಿಟ್ಟು ಅವಶ್ಯಕತೆ ಮಾಡ್ತಾ ಇದ್ದೀನಿ. ವಾಟರ್ ಮ್ಯಾನ್ ಕೇಳಿದೇನಂತಾನೆ? ವಾಟರ್ ಮ್ಯಾನ್ ಕೇಳಿದ್ವಿ ಅಂದ್ ಏನಂತಾನ, ಈಗ ಬರ್ತಾವ ಅಂತಾನ. 10 ಕಣ್ ಕ್ಯಾರಿಗಳು ತುಂಬ ಗಂಟ ನಮ್ಮ ಸೊಂಪುಗಳ ತೊಟ್ಟು ನೀರ್ ಬರಲ್ಲ. ಅವೇ ತುಂಬಬೇಕು. ಲಾಸ್ಟ್ನಾಗ ಏನೋ ಮಿಕ್ಕಂಟ ಒಂದ್ 10 ಬಿಂದಿಗೆ ಇಲ್ಲ ಒಂದ್ 2 ಬಿಂದಿಗೆ ಇದ್ರಾಕ್ ಬರ್ಬೋದು ಅಷ್ಟೇ. ಕುಡಿಯುವ ನೀರು ಎಷ್ಟು ಮುಖ್ಯವಾದದ್ದು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಜನರಿಗೆ ಕುಡಿಯುವ ನೀರನ್ನ ಒದಗಿಸಿ ಪ್ರಾಣವನ್ನ ಉಳಿಸ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.